ಆದರೆ ಒಂದು ದರ್ಶನಿಗೆ ಒಂದು ಪಾಠ ಅವನ ಜೀವನ ಮುಗಿದೋಗಿಲ್ಲ. ಜೈಲಿಂದ ಎಂಥ ಕೊಲೆ ಕೇಸಲ್ಲೂ ಹೊರಗೆ ಬರ್ತಾರೆ, ಮತ್ತು ಕೋರ್ಟ್ನಲ್ಲಿ ಅದು ಇದು ಸಾಕ್ಷಿ ಗೀಕ್ಷಿ ಇಲ್ಲದೆ ಅದು ಹೊರಗೆ ಬರ್ಬೋದು, ಆತನ ಅವನು ಇಡ್ಬೋದು, ಅದು ಬೇರೆ. ಆದರೆ ಆ ಹೊಡೆದು ಸತ್ತವನ ಹೆಂಡತಿ ಪಾಪ ಅದೊಂದು ಬದುಕಿದೆಯಲ್ಲ ಅಲ್ಲಿ, ಅಲ್ಲೊಂದು ಬದುಕು ಅನಾಥವಾಗಿ ಬಿದ್ದಿದೆ, 6 ತಿಂಗಳ ಗರ್ಭಿಣಿ. ಹೇಗೆ ಅದು? ಈ ಪವಿತ್ರ ಗೌಡನ ತರನೇ ಒಂದು ಹೆಣ್ಣು ಮಗಳಲ್ವಾ ಅವಳು? ಈ ರೇಣುಕಾಸ್ವಾಮಿಯನೋ ಸತ್ತ, ಆ ಹೆತಲಾಂಡಿ ಥರ ಇರೋನು ಸತ್ತ. ಆದರೆ ಅವಳ ಕತೆ, ಅವಳು ಏನು, ಅವಳು 23 ವಯಸ್ಸಂತೆ. ಒಂದು ಬದುಕನ್ನು ನಾಶಗೊಳಿಸೋದಿದೆಯಲ್ಲ. ನಾನು ಈ ದರ್ಶನ್ ಅಭಿಮಾನಿಗಳಿಗೆ ಹೇಳ್ತೀನಿ, ನಿಮಗೆ ದರ್ಶನ್ ಎಷ್ಟು ಮುಖ್ಯವೋ ಆ ರೇಣುಕಾಸ್ವಾಮಿಯ ಹೆಂಡತಿ ಹೆಣ್ಣು ಮಗಳಿದ್ದಾಳಲ್ಲ, ಅವಳು ಅಷ್ಟೇ ಮುಖ್ಯವಾಗಬೇಕು. ರೇಣುಕಾಸ್ವಾಮಿ ಅಲ್ಲ. ರೇಣುಕಾಸ್ವಾಮಿ ಏನೋ ತಪ್ಪು ಮಾಡಿದ್ದಾನೆ, ಆದರೆ ಅವಳ ಹೆಂಡತಿ ಏನು ತಪ್ಪು ಮಾಡಿದ್ದಾಳೆ? 6 ತಿಂಗಳ ಗರ್ಭಿಣಿ ಇದ್ದಾಳಲ್ಲ, ಅವಳು ನಿಮಗೆ ಇಂಪಾರ್ಟೆಂಟ್ ಆಗಬೇಕು. ಡಿ ಬಾಸ್ ಅಂತ ನಾವು ಹೇಗೆ ಅವರನ್ನು ಎನ್ಕರೇಜ್ ಮಾಡಿದ್ದೇವೋ, ಅವಳಿಗೆ ಸಾಂತ್ವನ ಹೇಳಿ. ನೀವು ಮೊದಲು ಅವಳಿಗೆ ಸಾಂತ್ವನ ಹೇಳಿ. ಯಾರೇ ಮಾಡಿರೋದು ಯಾರು? ದರ್ಶನ್ ಹಿಂಬಾಲಕರೇ ಮಾಡಿದ್ರು. ದರ್ಶನ್ ಮಾಡಿಲ್ಲ ಆಗಲಿ, ದರ್ಶನ್ ಹಿಂಬಾಲಕರು ಮಾಡಿದಾರಲ್ಲ. ದರ್ಶನ್ ಹೇಳಿದ್ದಕ್ಕೆ ಮಾಡಿದ್ದು, ದರ್ಶನ್ ಹೋಗಿದ್ದಕ್ಕೆ ಮಾಡಿದ್ದಕ್ಕೆ CCTV ಫುಟೇಜ್ಗಳಿದೆ. ಮತ್ತು ಅವರೇ ಹೇಳ್ಕೊಂಡಿದ್ದಾರೆ ಬಾಯ್ಬಿಟ್ಟು. ಪೊಲೀಸರ ಏರ್ಪ್ಲೇನಿಗೆ ಎಲ್ಲ ಬಾಯ್ಬಿಟ್ಟಿದ್ದಾರೆ. ಈಗ ಅದೇನು, ಅವ್ರು ಕೋರ್ಟಲ್ಲಿ ವಾದ ಮಾಡಲಿ, ಕಾನೂನಿದೆ, ಕೋರ್ಟ್ ಇದೆ. ಕಾನೂನನ್ನು ಕೈಗೆತ್ತಿಕೊಳ್ಳೋದು ಕೂಡ ತಪ್ಪಲ್ಲ. ಯಾಕೆ ಹೀಗೆ ನಮ್ಮ ವ್ಯವಸ್ಥೆಯೇ ತಪ್ತಾ ಇದೆ ನೋಡಿ. ಯಾಕೆಂದರೆ ದರ್ಶನ್ ಒಬ್ಬ ವ್ಯಕ್ತಿ, ಈಗ ನಟ ವ್ಯಕ್ತಿ, ಆತ ಒಂದು ಘಟನೆಯಲ್ಲಿ ಸಿಕ್ಕಾಕೊಂಡಾಗಲೇ ಕಾನೂನನ್ನು ಫೇಸ್ ಮಾಡಲಿ, ಲಾಯರ್ ಇಡಲಿ, ಕೋರ್ಟಿಗೆ ಹೋಗಲಿ, ವಾದ ವಿವಾದ ಆಗಲಿ, ಜಾಮೀನು ತಗೊಂಡು ಹೊರಗೆ ಬರಲಿ. ಆದರೆ ಅವರ ಅಭಿಮಾನಿಗಳಿಗೆ ಏನು ಕೆಲಸ? ನೀವು ಹೋಗಿ ಅವ್ರನ್ನ ಬಿಡಿಸೋಕ್ಕಾಗತ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.